नारायणाय परिपूर्णगुणार्णवाय विश्वोदयो स्थितिलयो नियतिप्रदाय ज्ञानप्रदाय विबुध असुरसौख्यदुःखसत्कारणाय वितताय नमो नमस्ते. ಶ್ರೀ ಗುರುಭ್ಯೋ ನಮಃ. ನಾರದ ಭಗವಂತನು ಲೋಕೋದ್ಧಾರಕ್ಕಾಗಿ ಎತ್ತಿದ ಮತ್ತು ಎತ್ತುವ ನಾನಾ ಅವತಾರಗಳ ವಿಚಾರವನ್ನು ತಿಳಿದೆಯಲ್ಲವೇ? ಲೋಕದಲ್ಲಿ ಅಗಾಧವಾದ ಏನಾದರೊಂದು ಕಾರ್ಯ ನಡೆಯಬೇಕಾದ ಸಂದರ್ಭದಲ್ಲಿ ಮಾತ್ರ ಭಗವದ್ ಅವತಾರವಾಗುವುದು. ಮಿಕ್ಕ ಕಾಲಗಳಲ್ಲಿ ಸೃಷ್ಟಿ ಸಂಹಾರ ಮತ್ತು ಸಂರಕ್ಷಣೆ ಕಾರ್ಯಗಳನ್ನು ನಡೆಯಿಸಿಕೊಂಡು ಹೋಗಲಿಕ್ಕಾಗಿ ಆ ಭಗವಂತನು ಚತುರ್ಮುಖನಾದ ನನ್ನನ್ನು, ಶಂಕರನನ್ನು, ಮಹರ್ಷಿಗಳು, ಮನುಗಳು, ಇಂದ್ರಾದಿ ದೇವತೆಗಳು ಇವರನ್ನು ನಿಯಮಿಸುವರು. ನೇರವಾಗಿ ಲೋಕಸಂಹಾರ ಕಾರ್ಯಕ್ಕಾಗಿ ಅಧರ್ಮವು, ಕ್ರೂರವಾದ ಸರ್ಪಗಳು, ಹಿಂಸ್ರ ಮೃಗಗಳು, ಕ್ರೂರ ಕರ್ಮಿಗಳಾದ ರಾಕ್ಷಸರು, ರೋಗಾದಿ ಉಪದ್ರವಗಳು ನೇಮಿಸಲ್ಪಟ್ಟಿರುವವು. ಇವಕ್ಕೆಲ್ಲವೂ ಸರ್ವೇಶ್ವರನಾದ ಆ ನಾರಾಯಣನೊಬ್ಬನೇ ಮೂಲ ಕಾರಣನು, ಪ್ರೇರಕನು, ನಿಯಾಮಕನು ಎಂದು ತಿಳಿ. ಈ ಲೋಕ ನಿಯಾಮಕ ಕಾರ್ಯದಲ್ಲಿ ಭಗವಂತನು ತೋರಿಸತಕ್ಕ ಅನಂತ ಲೀಲೆಗಳನ್ನು, ಅದ್ಭುತ ಕಾರ್ಯಗಳನ್ನು ತಿಳಿಯಲು ಯಾರಿಂದಲೂ ಶಕ್ಯವಿಲ್ಲ. ಭೂಮಂಡಲದಲ್ಲಿರುವ ರೇಣುಗಳ ಕಣಗಳನ್ನಾದರೂ ಎಣಿಸಿ ಇಷ್ಟೇ ಎಂದು ಲೆಕ್ಕ ಮಾಡಲು ಸಾಧ್ಯವಾಗಬಹುದು. ಆದರೆ ಭಗವಂತನ ಅಚಿಂತ್ಯದ್ಭುತ ಶಕ್ತಿ ಪ್ರದರ್ಶನಗಳಾದ ಕಾರ್ಯಗಳನ್ನು ಇಷ್ಟೇ ಎಂದು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಪೂರ್ವದಲ್ಲಿ ಭಗವಂತನು ತ್ರಿವಿಕ್ರಮಾವತಾರವನ್ನೆತ್ತಿ ತನ್ನ ಒಂದು ಪಾದದಿಂದ ಅಂತರಿಕ್ಷವನ್ನು ಅಳಿದಾಗ ಆ ಪಾದ ನಖವು ತಗುಲಿ ಸತ್ಯಲೋಕದಲ್ಲಿದ್ದ ನಾನು, ಅಲ್ಲಿದ್ದ ಇತರ ಮುಕ್ತವಾಸಿಗಳು ಭಯದಿಂದ ತಲ್ಲಣಿಸಿ ಸ್ತಬ್ಧರಾಗಿ ಹೋದವು. ಆವಾಗ ಆತನ ಜನ್ಮ ಕರ್ಮಗಳನ್ನು ಕುರಿತು ಸತ್ಯಸಂಗತಿ ಇಷ್ಟೇ ಎಂದು ತಿಳಿಯುವುದು ನನಗಾಗಲಿ ಸನಕಾದಿಗಳಿಗಾಗಲಿ ಸಾಧ್ಯವಾಗದು. ಹೆಚ್ಚೇನು, ಆದಿಶೇಷನು ತನ್ನ 2 ಸಹಸ್ರ ನಾಲಿಗೆಗಳಿಂದಲೂ ಆ ಪರಮಪುರುಷನ ಗುಣಗಳನ್ನು ಹೊಗಳಿ ಕೊನೆಗಾಣಲಾರದಿರುವನು. ಭಗವಂತನ ಅಚಿಂತ್ಯವಾದ ಮಾಯಾಬಲದ ಪ್ರಭಾವವನ್ನು ಅತಿಕ್ರಮಿಸುವರು ಯಾರೂ ಇಲ್ಲ. ಆದರೆ ಭಗವಂತನಲ್ಲಿ ಅನನ್ಯ ಭಕ್ತಿ ಭಾವವನ್ನಿಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ನಿಷ್ಕಪಟ ವೃತ್ತಿಯಿಂದ ಶರಣಾಗತವರಾದರಲ್ಲಿ ಆ ದಯಾಮಯನು ಅನುಗ್ರಹ ಮಾಡಿ ಕಾಪಾಡುವನು. ಆತನ ಮಹಿಮೆಯು ಅಪಾರವಾದುದು, ಅನಂತವಾದುದು ಎಂಬುದನ್ನು ತಿಳಿದುಕೊಂಡರೂ ಸಾಕು. ಆದ್ದರಿಂದಲೇ ಆತನ ಮಹಿಮೆಯನ್ನು ಅರಿತಂತಾಗುವುದು. ಆತನನ್ನು ಅನನ್ಯ ಭಕ್ತಿಯಿಂದ ಸೇವಿಸಿ ಆತನ ದಯೆಗೆ ಪಾತ್ರರಾದ ಕೆಲವರು ಮಾತ್ರ ಆತನ ಈ ಮಾಯೆಯನ್ನು ದಾಟಿರುವವರು ಎಂದು ಹೇಳಿದನಲ್ಲವೇ? ಅವರು ಯಾರೆಂದು ಹೇಳುವನು ಕೇಳು. ಆ ಪರಮಪುರುಷನ ದಯದಿಂದ ನಾನು, ಸನಕಾದಿ ಮಹರ್ಷಿಗಳು, ಶಂಕರನು, ಭಾಗವತಾಗ್ರೇಸರನಾದ ಪ್ರಹ್ಲಾದನು, ಸ್ವಯಂಭುವ ಮನು ಮತ್ತು ಆತನ ಪತ್ನಿ ಶತರೂಪ ಎಂಬುವಳು, ಪ್ರಿಯವ್ರತರಾದಿ ರಾಜರು, ದೇವಹೂತಿ ಮೊದಲಾದ ನಾರಿಮಣಿಯರು, ಪ್ರಾಚೀನ ಬರ್ಹಿ ಎಂಬ ರಾಜ, ಋಭು ಮಹರ್ಷಿ ಅಂತೇನೋ ಇದೆ, ಭೃಗು ಮಹರ್ಷಿ ಅಲ್ಲ ಅನ್ಸುತ್ತೆ, ಉತ್ತಾನಪಾದ ಪುತ್ರನಾದ ಧ್ರುವರಾಜ, ಇಕ್ಷಾಕು, ದಿಲೀಪ, ಭೀಷ್ಮ, ಯಯಾತಿ, ಮುಚುಕುಂದ, ರಂತಿದೇವ, ಶ್ರುತದೇವ, ವಿಭೀಷಣ, ವಿದುರ, ದೇವಲ, ಜನಕರಾಜ, ಹನುಮದಾದಿ ಮಹಾತ್ಮರು, ಗಯಾ, ನಹುಷಾದಿಗಳು, ಸೌಭರಿ ಮಹರ್ಷಿ, ಉದಂಕ, ಸಿಬಿ, ಪಿಪ್ಪಲಾದ, ಪರಾಶರ, ಭೂರಿಷೇಣ, ಉಪೇಂದ್ರ ದತ್ತ, ಪಾರ್ಥ, ಶ್ರುತಸೇನನೆಂಬುವನು, ಹೀಗೆ ಭಗವತ್ಪಾದಾರವಿಂದಗಳಲ್ಲಿ ಅನನ್ಯ ಭಕ್ತಿಯನ್ನಿಟ್ಟಿರುವ ಇತರ ಕೆಲ ಮಂದಿ ಭಾಗವತ ಶಿರೋಮಣಿಗಳು ಆತನನ್ನು ತಿಳಿದು ಮಾಯೆಯ ಬಂಧನವನ್ನು ದಾಟಿರುವವರು. ಇದರಲ್ಲಿರುವ ಇನ್ನೊಂದು ರಹಸ್ಯವೇನು ಕೇಳು. ಸ್ತ್ರೀ ಶೂದ್ರರಾಗಲಿ, ಮ್ಲೇಚ್ಛ ಕಿರಾತಕರಾಗಲಿ, ಅಗಾಧ ಪಾಪ ಜೀವಿಗಳಾದ ಯಾರೇ ಆಗಲಿ ಆ ನಾರಾಯಣನ ಪಾದಾರವಿಂದಗಳನ್ನೇ ಅನನ್ಯ ಭಾವದಿಂದ ನಂಬಿ ಆರಾಧಿಸುವವರಾದರೆ ಕಾಲಕ್ರಮದಲ್ಲಿ ಆತನ ದಯಾಪಾತ್ರರಾಗಿ ಆತನ ತತ್ವವನ್ನರಿತು ಮಾಯಾಬಂಧನವನ್ನು ಮೀರಬಲ್ಲರು. ಮನಸ್ಸು ಮೊದಲಾದ ಇಂದ್ರಿಯಗಳು ಪ್ರತ್ಯಕ್ಷ ಪ್ರಮಾಣದಿಂದ ಆತನ ಸ್ವರೂಪವನ್ನು ತಿಳಿಯಲು ಸಾಧ್ಯವಿಲ್ಲ. ಅಪೌರುಷೇಯಗಳಾದ ವೇದವಾಕ್ಯ ಪ್ರಮಾಣಗಳಿಂದ ಮಾತ್ರವೇ ಆತನ ದಿವ್ಯ ಮಹಿಮೆಗಳನ್ನು ತಿಳಿಯಲು ಸಾಧ್ಯ. ಕೇವಲ ಕರ್ಮಕಲಾಪಗಳನ್ನೇ ಬೋಧಿಸುತ್ತಿರುವ
ವೇದಗಳ ಪೂರ್ವಭಾಗವು ಸಮಗ್ರವಾಗಿ ಆತನ ತತ್ವಗಳನ್ನು ತಿಳಿಸಲಾರವು. ಆದರೆ ಉಪನಿಷತ್ತುಗಳು ಮಾತ್ರವೇ ಆತನ ಅಗಾಧ ತತ್ವಗಳ ಪರಿಚಯ ಮಾಡಿಕೊಂಡಲು ಸಮರ್ಥವಾಗಿವೆ. ಇವುಗಳ ಮೂಲಕ ಆತನ ನಿಶ್ಚಯ ತತ್ವಗಳನ್ನರಿತು ಮನುಷ್ಯನು ತಾನು ಮಾಡುವ ಕರ್ಮಗಳ ಮೂಲಕ ಭಗವಂತನನ್ನು ಸಂತೋಷಪಡಿಸದೆ ಪಕ್ಷದಲ್ಲಿ ಆತನ ಕೃಪಾ ಕಟಾಕ್ಷ ಉಂಟಾಗಿ ಕ್ರಮಕ್ರಮವಾಗಿ ಆತನ ಪಾದಾರವಿಂದಗಳಲ್ಲಿ ಭಕ್ತಿಯು ಸ್ಥಿರಗೊಳ್ಳತೊಡಗುವುದು. ಭಗವಂತನಲ್ಲಿ ಭಕ್ತಿಯು ದೃಢಗೊಳ್ಳದಿದ್ದ ಪಕ್ಷದಲ್ಲಿ ವರ್ಣಾಶ್ರಮಾಚಾರ್ಯ ನಿಷ್ಠೆಯಾಗಲಿ, ಗೋ ಭೂ ಹಿರಣ್ಯಾದಿ ಅಗಾಧ ದಾನವಾಗಲಿ, ತಪಸ್ಸಾಗಲಿ, ವೇದಾಧ್ಯಯನಾದಿಗಳೇ ಆಗಲಿ ಏನೂ ಪ್ರಯೋಜನವನ್ನುಂಟು ಮಾಡಲಾರವು. ಭಕ್ತಹೀನನಾದವನು ಏನು ಮಾಡಿದರೂ ಏನೂ ಫಲವಾಗಲಾರದು. ಆದುದರಿಂದ ನಾರದ ಹೆಚ್ಚು ಹೇಳಬೇಕಾಗುವುದೇನು? ಯಾರು ಯಾವಾಗಲೂ ಭಗವತ್ ಕಥಾಶ್ರವಣ, ಕೀರ್ತನ, ನಾಮಸ್ಮರಣ ಇವುಗಳಲ್ಲಿ ಮಗ್ನರಾಗಿರುವರೋ ಅವರನ್ನು ಮಾಯೆಯ ಎಷ್ಟು ಮಾತ್ರಕ್ಕೂ ಸೋಕಲಾರದೆಂದು ನಂಬು. ನೀನು ಸರ್ವಲೋಕಗಳನ್ನು ಸಂಚರಿಸತಕ್ಕ ಆದುದರಿಂದ ಈ ಭಗವತ್ ಚರಿತ್ರೆಗಳನ್ನು, ಭಗವನ್ ಮಹಾತ್ಮೆಗಳನ್ನು ವಿಶದೀಕರಿಸಿ ಸಕಲರು ಭಗವತ್ ಪಾದಗಳಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಅಭ್ಯಾಸ ಮಾಡುವಂತೆ ಬೋಧಿಸು. ಇದು ನಿನ್ನ ಅವಶ್ಯ ಕರ್ತವ್ಯವೆಂದು ತಿಳಿ ಎಂಬುದಾಗಿ ಬ್ರಹ್ಮದೇವನು ನಾರದರನ್ನು ಕುರಿತು ಹೇಳಿದರೆಂದು ಸುಖಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಯ ಹೇಳಿದ ಅರ್ಥವನ್ನು ಸೂತ ಪುರಾಣಿಕರು ಸೌನಕಾದಿಗಳಿಗೆ ವಿವರಿಸಿದರು. ಪರೀಕ್ಷಿತ್ ರಾಜನು ಈಗ ಸುಖಮುನಿಗಳಿಗೆ ವಿವಿಧ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡೆಯುತ್ತಾನೆ. ಪರೀಕ್ಷಿತ್ ರಾಜನು ಸುಖ ಮಹರ್ಷಿಗಳು ಹೇಳಿದ ಭಗವದ್ ಅವತಾರ ಚರಿತ್ರೆಗಳನ್ನು, ಅಚಿಂತನೀಯ ಭಗವನ್ ಮಹಾತ್ಮೆಗಳನ್ನು ಕೇಳಿ ಪರಮ ಸಂತುಷ್ಟನಾದನು. ಮತ್ತು ಆ ಪೂಜ್ಯ ಮಹರ್ಷಿಗಳನ್ನು ಕುರಿತು, ಎಲೈ ಯೋಗೀಂದ್ರರೇ, ನಾರದರು ಚತುರ್ಮುಖನಿಂದ ತಿಳಿದ ಆ ತತ್ವಜ್ಞಾನವನ್ನು ಯಾರಿಗೆ ಬೋಧಿಸಿದರು? ಅದು ಲೋಕದಲ್ಲಿ ಹೇಗೆ ಹಬ್ಬಿತು? ಈ ವಿವರಗಳನ್ನು ಕೇಳಬೇಕೆಂದು ನನಗೆ ಬಹಳ ಆಸೆಯಾಗಿದೆ. ಭಗವಂತನ ಚರಿತ್ರೆಗಳೆಲ್ಲವೂ ಮಂಗಳಕರಗಳೇ. ಆದುದರಿಂದ ಅವುಗಳೆಲ್ಲವನ್ನು ಕೇಳಿ ಮನಸ್ಸಿನ ಸಂಶಯಗಳನ್ನೆಲ್ಲ ತಮ್ಮ ವಚನಾಮೃತದಿಂದ ನೀಗಿಕೊಂಡು ತರುವಾಯಿ ಈ ಕಳೇಬರವನ್ನು ತ್ಯಜಿಸಬೇಕೆಂದು ಸಂಕಲ್ಪಿಸಿರುವೆನು. ಭಗವಂತನ ಪಾವನ ಚರಿತ್ರೆಗಳು ಕರ್ಣರಂಧ್ರಗಳಿಂದ ಹೃದಯವನ್ನು ಹೊಕ್ಕವೆಂದರೆ ಒಡನೆ ನಿಸ್ಸಂದೇಹವಾಗಿ ಭಗವಂತನು ಆ ಪ್ರಾಣಿಯ ಹೃದಯವನ್ನು ಪ್ರವೇಶಿಸುವನೆಂದು ಮತ್ತು ಅಲ್ಲಿರಬಹುದಾದ ಸಕಲ ಕಲ್ಮಶಗಳನ್ನು ನೀಗಿಸಿ ನಿರ್ಮಲವಾಗಿಡುವನೆಂದು ತಿಳಿದಿದ್ದೇನೆ. ಮಹರ್ಷಿವರ್ಯ, ನನ್ನ ಮನಸ್ಸನ್ನು ತಾತ್ವಿಕವಾದ ಕೆಲವು ಸಂದೇಹಗಳು ಬಾಧಿಸುತ್ತಿವೆ. ಆ ಸಂಶಯಗಳನ್ನು ಸಮಂಜಸ ಪ್ರತ್ಯುತ್ತರಗಳನ್ನು ನೀಗಿಸಲು ತಾವೇ ಸಮರ್ಥರೆಂದು ನಂಬಿದ್ದೇನೆ. ಜೀವನು ಸಹಜವಾಗಿ ಭೌತಿಕ ದೋಷವಿಲ್ಲದೆ ಶುದ್ಧನಾಗಿರುವನು. ಅವನಿಗೆ ಭೂತ ಸೂಕ್ಷ್ಮಗಳ ಸಂಬಂಧದಿಂದಲೇ ಶರೀರ ಪ್ರಾಪ್ತವಾಗಬೇಕು. ಅದು ಕೇವಲ ಅವನ ಇಚ್ಛಾನುಸಾರ ಉಂಟಾಗುವುದೇ, ಅಥವಾ ಹಾಗೆ ಶರೀರ ಪ್ರಾಪ್ತವಾಗಲು ಮತ್ತಾವ ಕಾರಣವಾದರೂ ಉಂಟೆ? ಜಗತ್ಕಾರಣವಾದ ಪದ್ಮನಾಭಸ್ವಾಮಿಯು ಪ್ರಮಾಣವು ಇಷ್ಟೇ ಎಂದು ಆತನ ಅನುಗ್ರಹದಿಂದ ಲೋಕವನ್ನು ಸೃಷ್ಟಿಸುವ ಶಕ್ತಿಯನ್ನು ಪಡೆದ ಚತುರ್ಮುಖ ಬ್ರಹ್ಮದೇವನು ಹೇಗೆ ಕಂಡು ಹಿಡಿದನು? ಜೀವನಿಗಿಂತಲೂ ಪರಮಾತ್ಮನಲ್ಲಿ ಕಂಡುಬರುವ ವಿಶೇಷವೇನೆಂಬುದನ್ನು ತಿಳಿಯುವ ಬಗೆ ಹೇಗೆ? ಬ್ರಹ್ಮನು ಪೂರ್ವಕಲ್ಪಾನುಸಾರವಾಗಿಯೇ ಸಮಸ್ತ ಲೋಕಪಾಲಕರಿಂದ ಕೂಡಿದ ಈ ಲೋಕಗಳನ್ನೆಲ್ಲವನ್ನೂ ನಿರ್ಮಿಸಿದನೆಂದು ಹೇಳಿದ್ದೀರಿ. ಆ ವಿಚಾರವನ್ನು ಇನ್ನೊಮ್ಮೆ ವಿವರಿಸಿ ತಿಳಿಸಬೇಕೆಂದು ಬೇಡುತ್ತೇನೆ. ಅವಾಂತರ ಕಲ್ಪ ಮತ್ತು ಕಲ್ಪಗಳಿಗೆ ಕಾಲಪ್ರಮಾಣದಲ್ಲಿ ಏನು ವ್ಯತ್ಯಾಸವಿದೆ? ಗ್ರಹಗಳ ಸಂಚಾರವನ್ನು ಅನುಸರಿಸಿ ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ರೂಪವಾದ ಕಾಲವು ಹೇಗೆ ಎಣಿಸಲ್ಪಡುವುದು? ಮನುಷ್ಯ ಪ್ರಾಣಿಯ ಆಯು ಪ್ರಮಾಣವೆಷ್ಟು? ದೇವತೆಗಳಿಗೂ ಪಿತೃದೇವತೆಗಳಿಗೂ ನಿರ್ಣಯಿಸಲ್ಪಟ್ಟ ಆಯು ಪ್ರಮಾಣವೆಷ್ಟು? ನಿಮಿಷವೇ ಮೊದಲಾದ ಕಾಲದ ಬಹುಸೂಕ್ಷ್ಮ ವಿಭಾಗಗಳನ್ನು, ಸಂವತ್ಸರ ಮೊದಲಾದ ದೊಡ್ಡ ವಿಭಾಗಗಳನ್ನು ನಿರ್ಣಯಿಸುವ ಕ್ರಮ ಹೇಗೆ? ಕರ್ಮಗಳಲ್ಲಿರುವ ಭೇದಗಳೆಷ್ಟು? ಯಾವ ಕರ್ಮಾಚರಣೆಗಳಿಂದ ಯಾವ ಲೋಕಗಳು ಲಭಿಸುವೆಂದು ನಿರ್ಣಯವಾಗಿದೆಯೇ? ಯಾವ ಕರ್ಮಗಳಿಂದ ಯಾವ ದೇವತೆಗಳ ಆರಾಧನೆಯ ಮೂಲಕ ಯಾವ
ಕ್ಷೇತ್ರಗಳಿಂದ ಸುಲಭವಾಗಿ ಫಲಗಳನ್ನು ಗಳಿಸಬಹುದು. ಸತ್ವಾದಿ ಗುಣಗಳು ಯಾವ ಕ್ರಮದಿಂದ ಪರಿಣಾಮ ಹೊಂದುವವು, ದೇವ ಮನುಷ್ಯಾದಿ ಶರೀರಗಳಾಗಿ ಈ ಗುಣಗಳು ಯಾವ ರೀತಿ ಮಾರ್ಪಡುವವು ಮತ್ತು ಜೀವಾತ್ಮಗಳು ದೇಹಾದಿ ಶರೀರಗಳನ್ನು ಯಾವ ಕಾರಣದಿಂದ ಪಡೆಯಬಲ್ಲವು. ಈ ಅಗಾಧ ವಿಶ್ವದಲ್ಲಿ ನಾವು ಅನೇಕ ಪದಾರ್ಥಗಳನ್ನು ನೋಡುತ್ತೇವೆ. ಭೂಮಿ, ಪಾತಾಳ, ದಿಕ್ಕುಗಳು, ಸೂರ್ಯ ಚಂದ್ರಾದಿಗಳು, ಆಕಾಶ, ಅಶ್ವಿನಿ ಮೊದಲಾದ ನಕ್ಷತ್ರ ರಾಶಿಗಳು, ಪರ್ವತಗಳು, ನದಿಗಳು, ಸಮುದ್ರಗಳು, ದ್ವೀಪಾದಿಗಳು, ಇವುಗಳ ಉತ್ಪತ್ತಿ ಕ್ರಮವೇನು, ಇವುಗಳಲ್ಲಿರುವ ಪ್ರಾಣಿ ಕೋಟಿಗಳು ಹೇಗೆ ಹುಟ್ಟಿದವು, ಬ್ರಹ್ಮಾಂಡ ಮತ್ತು ಅದರ ಹೊರಗಿನ ಆವರಣ ಇವುಗಳ ಅಳತೆ ಎಷ್ಟು ಎಂದು ನಿರ್ಧಾರವಾಗಿದೆಯೇ. ಮಹಾನುಭಾವರಾದ ಭಗವದ್ಭಕ್ತರು ಮತ್ತು ಪರಮಾದ್ಭುತಗಳಾದ ಭಗವತ್ ಚರಿತ್ರೆಗಳು ಇವುಗಳನ್ನು ತಿಳಿಯಬೇಕೆಂದು ಮನಸ್ಸು ತಪಿಸುತ್ತಿದೆ. ವರ್ಣ ಮತ್ತು ಆಶ್ರಮಗಳ ಸ್ವಭಾವ ಭೇದಗಳು, ಯುಗಭೇದಗಳು, ಯುಗಗಳ ಕಾಲಪ್ರಮಾಣ, ಆಯಾ ಯುಗಗಳಲ್ಲಿ ನಡೆಯಬೇಕೆಂದು ವಿಧಾಯಕವಾಗಿರುವ ಧರ್ಮಗಳು, ಮನುಷ್ಯ ವರ್ಗದ ಸಾಮಾನ್ಯ ಧರ್ಮಗಳು, ವರ್ಣಾಶ್ರಮ ಭೇದಗಳನ್ನು ಕುರಿತು ವಿಶೇಷ ಧರ್ಮಗಳು, ಜನರು ತಮ್ಮ ವೃತ್ತಿಗಳನ್ನು ನಡೆಸಿಕೊಂಡು ಜೀವಿಸುವಾಗ ಅನುಸರಿಸಿರುವ ಧರ್ಮಗಳು, ಪ್ರಜಾರಕ್ಷಣಾ ಕಾರ್ಯದಲ್ಲಿ ತೊಡಗಿದ ರಾಜರುಗಳ ಧರ್ಮಗಳು, ಆಪತ್ಕಾಲದಲ್ಲಿ ಜನರು ಅನುಸರಿಸಬಹುದಾದ ಧರ್ಮಗಳು, ಇವುಗಳನ್ನೆಲ್ಲ ತಿಳಿಯಲು ಬಯಸುತ್ತೇನೆ. ಮಹತ್ತು ಮೊದಲಾದ ತತ್ವಗಳು, ಅವುಗಳ ಸ್ವರೂಪ, ಅವುಗಳಿಗೆ ಕಾರಣಭೂತವಾದ ವಸ್ತುವಿನ ಲಕ್ಷಣ ಇವುಗಳನ್ನು ತಿಳಿಯಬೇಕಾಗಿದೆ. ಇವುಗಳೆಲ್ಲಕ್ಕೂ ಹೆಚ್ಚಾಗಿ ಭಗವದುಪಾಸನ ಕ್ರಮವನ್ನು, ಪ್ರಕೃತಿಯನ್ನು ಬಿಟ್ಟು ಹೋದ ಮೇಲೆ ಆತ್ಮ ವಸ್ತುವಿನ ವಿಷಯಕವಾದ ಜ್ಞಾನವನ್ನು ಯೋಗಿಗಳು ಹೊಂದುವ ಅಣಿಮಾದಿ ಅಷ್ಟೈಶ್ವರ್ಯಗಳ ಸ್ವರೂಪ ಮತ್ತು ಯೋಗಿಗಳು ಈ ಭೌತಿಕ ದೇಹವನ್ನು ತ್ಯಾಗ ಮಾಡುವ ಕ್ರಮ ಇವುಗಳೆಲ್ಲನ್ನೂ ಮುಖ್ಯವಾಗಿ ತಿಳಿಯಬಯಸುತ್ತೇನೆ. ಋಗ್ವೇದವೇ ಮೊದಲಾದ ಚತುರ್ವೇದಗಳು, ಧನುರ್ವೇದವೇ ಮೊದಲಾದ ಉಪದೇಶಗಳು, ಅವುಗಳಲ್ಲಿ ಹೇಳಲ್ಪಟ್ಟ ಧರ್ಮಗಳು, ಇತಿಹಾಸ ಪುರಾಣಾದಿಗಳು ಇವುಗಳ ಸ್ವರೂಪ ಲಕ್ಷಣಗಳನ್ನು ತಿಳಿಯಬೇಕೆಂಬ ಅಪೇಕ್ಷೆ ಇದೆ. ಸಮಸ್ತ ಜೀವರಾಶಿಗಳ ಉತ್ಪತ್ತಿ ಮತ್ತು ಅವುಗಳಿಂದುಂಟಾಗುವ ಅವಾಂತರ ಪ್ರಳಯಗಳ ಈ ವಿಚಾರವನ್ನು ಮತ್ತು ಈ ಉತ್ಪತ್ತಿ ವಿನಾಶಗಳ ನಡುವಿನ ಅವುಗಳ ಸ್ಥಿತಿ ವಿಚಾರವನ್ನು, ಮಹಾಪ್ರಳಯವು ಯಾವ ಕ್ರಮವನ್ನು ಅನುಸರಿಸಿ ಸಂಭವಿಸಿದೆಂಬುದನ್ನು ತಿಳಿಯಬಯಸುತ್ತೇನೆ. ಅಲ್ಲದೆ ಮಹರ್ಷಿಗಳೇ ಯುಗಾದಿ ವೈದಿಕ ಕರ್ಮಗಳ, ಕೆರೆ, ಬಾವಿ ಮುಂತಾದವುಗಳ ನಿರ್ಮಾಣವನ್ನು ಹೇಳುವ ಸ್ಮಾರ್ಥ ಕರ್ಮಗಳ ಮತ್ತು ಕಾಮ್ಯ ಕರ್ಮಗಳ ಫಲಸ್ವರೂಪವನ್ನು ತಿಳಿಸಿರಿ. ಒಂದಿಗೆ ಜೀವಾತ್ಮನು ಕಾಮ್ಯಕರ್ಮ ಫಲವಾಗಿ ಗಳಿಸಿದ ಪುಣ್ಯಲೋಕದಿಂದ ಜಾರಿ ಬಿದ್ದ ಮೇಲೆ ಅವನು ಪುನಃ ಸೃಷ್ಟಿಗೆ ಬರುವ ಕ್ರಮವೆಂಥದ್ದು, ಪಾಷಂಡ ಧರ್ಮದ ಉತ್ಪತ್ತಿ ಹೇಗೆ, ಜೀವಾತ್ಮನಿಗುಂಟಾದ ಬಂಧ ಮೋಕ್ಷಗಳ ಸ್ವರೂಪವೆಂಥದ್ದು, ಮೋಕ್ಷ ದಶೆಯಲ್ಲಿ ಜೀವಾತ್ಮನು ಯಾರ ಸ್ವರೂಪದಿಂದ ಇರುವನು, ಸ್ವತಂತ್ರನಾದ ಭಗವಂತನು ಸರ್ವಂತರಾತ್ಮನೆನಿಸಿ ತನ್ನ ಆಜ್ಞಾಧೀನವಾದ ಮಾಯೆಯನ್ನು ಹಿಡಿದು ಅಗಾಧ ರೀತಿಯಿಂದ ಈ ಪ್ರಪಂಚ ಲೀಲೆಗಳನ್ನು ನಡೆಸುವುದನ್ನು, ಕೊನೆಯಲ್ಲಿ ಈ ಮಾಯೆಯನ್ನು ತೊರೆದು ಉದಾಸೀನನಂತೆ ಪ್ರಳಯ ಕಾರ್ಯವನ್ನು ನಡೆಸುವುದನ್ನು ಕುರಿತು ಸ್ವಲ್ಪ ವಿವರವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಬ್ರಾಹ್ಮಣ ಕುವರನ ದುರಂತ ಶಾಪಫಲವಾಗಿ ಮೃತ್ಯು ಮುಖದಲ್ಲಿರುವ ನನಗೆ ಈಗ ತಾವಲ್ಲದೆ ಮತ್ತೊಬ್ಬರೂ ದಿಕ್ಕಿಲ್ಲ. ಮುನೀಂದ್ರ, ನಾನು ನಿರಾಹಾರನಾಗಿ ಬಳಲಿಕೆಯಿಂದ ಇವುಗಳನ್ನು ಕೇಳಬಲ್ಲನೆ ಎಂದು ಸಂದೇಹಿಸಬೇಡಿ. ತಮ್ಮ ಮುಖಪದ್ಮದಿಂದ ಸ್ರವಿಸುವ ಈ ಭಗವತ್ ಸಂಬಂಧ ಉಪದೇಶಾಮೃತವನ್ನು ಪಾನ ಮಾಡುತ್ತಾ ನನ್ನ ಉತ್ಸಾಹಾದಿಗಳು ಹೆಚ್ಚುತ್ತಿರುವವು. ನನ್ನ ಸಕಲೇಂದ್ರಿಯಗಳು ಮನಸ್ಸು ಪ್ರಸನ್ನವಾಗಿರುವವು. ಮಹಾನುಭಾವರಾದ ತಾವು ದಯಮಾಡಿ ನನ್ನ ಪ್ರಶ್ನೆಗಳಿಗೆಲ್ಲ ಪ್ರತ್ಯುತ್ತರವನ್ನಿತ್ತು ನನ್ನ ಮನಸ್ಸಿನ ಸಂಶಯಗಳನ್ನು ನಿವಾರಿಸಿ ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿದನು. ಬಹುಮುಖವಾದ ಮತ್ತು ವಿಸ್ತಾರವಾದ ಹಲವು ವಿಚಾರಗಳನ್ನೊಳಗೊಂಡ ರಾಜನ ಪ್ರಶ್ನೆಗಳನ್ನು ಕೇಳಿ ಶ್ರೀ ಶುಕಾಚಾರ್ಯರಿಗೆ ಬಹು ಸಂತೋಷವಾಯಿತು. ಅವರು ಹೇಳತೊಡಗಿದರು, ರಾಜೇಂದ್ರ, ನೀನು ಕೇಳಿರುವ ಪ್ರಶ್ನೆಗಳೆಲ್ಲ ಬಹು ಅಮೂಲ್ಯವಾದವು. ಅವುಗಳಿಗೆ ಕ್ರಮವಾಗಿ ಪ್ರತ್ಯುತ್ತರ ಹೇಳುವೆನು, ಕೇಳು. ಜೀವನು ಜ್ಞಾನರೂಪನು
ಮತ್ತು ದೇಹಾದಿ ರೂಪದಿಂದ ಇರುವ ಪ್ರಕೃತಿಗಿಂತಲೂ ವಿಲಕ್ಷಣನು. ಇವನಿಗೆ ಭೂತ ಸೂಕ್ಷ್ಮ ಸಂಬಂಧವು ಹೇಗೆ ಉಂಟಾಗುವುದು ಎಂದು ಕೇಳಿದೆಯಲ್ಲವೇ? ಪರಮಪುರುಷನ ಮಾಯಾಬಲವೇ ಜೀವನಿಗೆ ಶಬ್ದಾದಿ ವಿಷಯಗಳನ್ನು ಅನುಭವಿಸುವ ಭೋಕ್ತೃತ್ವವೆಂಬ ಪ್ರಕೃತಿ ಸಂಬಂಧ ಉಂಟಾಗಲು ಮುಖ್ಯ ಕಾರಣವೆಂದು ತಿಳಿ. ನಿದ್ರೆಯಲ್ಲಿ ನಿಶ್ಚೇಷ್ಟಿತನಾಗಿ ಬಿದ್ದಿರುವನು ಕನಸಿನಲ್ಲಿ ತಾನು ದೇಶಾಂತರ ಗಮನ ಮಾಡಿದ ಹಾಗೂ ಬೇರೆ ಬೇರೆ ವಿಷಯಗಳನ್ನು ಅನುಭವ ಮಾಡಿದ ಹಾಗೂ ಭ್ರಮೆಗೊಳ್ಳುವನಲ್ಲವೇ? ಅದಕ್ಕೂ ಭಗವಂತನ ಸಂಕಲ್ಪವೆಂಬ ಮಾಯಾಜಾಲವೇ ಕಾರಣವು. ಜೀವಾತ್ಮರಿಗೆ ಅವರವರ ಪುಣ್ಯ ಪಾಪ ಫಲಗಳ ಅನುಸಾರವಾಗಿಯೇ ದೇವ ಮನುಷ್ಯಾದಿ ಶರೀರಗಳನ್ನು ಸೃಷ್ಟಿ ಕೊಡುವುದಾದರೂ ಆ ಭಗವಂತನ ಮಾಯಾಶಕ್ತಿಯೇ ಜೀವನ ದೇಹಾರಂಭಕ್ಕೆ ಇತರ ಎಲ್ಲಕ್ಕಿಂತಲೂ ಮುಖ್ಯ ಕಾರಣವೆಂದು ತಿಳಿ. ಜೀವನು ವಾಸ್ತವವಾಗಿ ಪ್ರಕೃತಿಗಿಂತಲೂ ವಿಲಕ್ಷಣನೇ. ಆದರೂ ಮಾಯೆಯ ಗುಣಗಳಾದ ಸತ್ವ ತಮಸ್ಸುಗಳ ಕಾರ್ಯಗಳೆನಿಸಿದ ಶಬ್ದಾದಿ ವಿಷಯಗಳಲ್ಲಿ ಆಸಕ್ತನಾಗಿ ಅಹಂಕಾರ ಮಮಕಾರಗಳಲ್ಲಿ ಸಿಕ್ಕಿ ದೇಹಾತ್ಮ ವಿವೇಚನೆ ಇಲ್ಲದೆ ನಾನು ನನ್ನದು ಎಂದು ಮುಂತಾಗಿ ಸಂಸಾರಸಕ್ತನಾಗುವನು. ಹೀಗೆ ಸಂಸಾರ ಬಂಧನದಲ್ಲಿ ಸಿಕ್ಕಿದ ಜೀವನಿಗೆ ಮೋಕ್ಷ ಸಾಧನಕ್ಕೆ ಅವಕಾಶ ಉಂಟೆ ಎಂದು ಸಂದೇಹಿಸಬೇಕಾಗಿಲ್ಲ. ಜೀವನು ಅಹಂಕಾರ ಮಮಕಾರಗಳನ್ನು ಬಿಟ್ಟು ತನ್ನ ಶುದ್ಧವೂ ಸಹಜವೂ ಆದ ಸ್ವರೂಪವು ಪ್ರಕೃತಿ ಸಂಬಂಧಕ್ಕೆ ವಶವಾದುದಲ್ಲವೆಂದು ಪಾಪ, ಹಸಿವು, ಬಾಯಾರಿಕೆ, ನಿದ್ರೆ, ಮುಪ್ಪು, ಸಾವು, ದುಃಖ ಈ ಮೊದಲಾದವುಗಳಿಂದ ದೂರವಾದುದು ಮತ್ತು ಅಷ್ಟು ಗುಣಗಳಿಗೂ ನೆಲೆಯಾದುದೆಂದು ಎಂದು ತಿಳಿಯುವನು. ಅಂದೇ ನಿಶ್ಚಯ ಜ್ಞಾನ ಯುಕ್ತನಾಗಿ ಪ್ರಕೃತಿ ಕಾಲಗಳ ನಿರ್ಬಂಧದಿಂದಲೂ ಶಬ್ದಾದಿ ವಿಷಯಗಳಿಂದಲೂ ಒಮ್ಮೆಗೆ ತಪ್ಪಿಸಿಕೊಂಡು ಭಗವದ್ಭಕ್ತಿಯಿಂದ ಲಭ್ಯವಾದ ಆನಂದಾತಿಶಯದಲ್ಲಿ ಮಗ್ನನಾಗುವನು. ಭಗವಂತನು ದೇವಾದಿಗಳಂತೆಯೇ ಅವಯವಗಳಿಂದ ಪರಿಮಿತವಾದ ಶರೀರ ಉಳ್ಳವನಾಗಿರುವಾಗ ಅವನನ್ನು ಉಪಾಸನೆ ಮಾಡಿ ಮೋಕ್ಷವನ್ನು ಗಳಿಸುವುದು ಹೇಗೆ ಸಾಧ್ಯ ಎಂದು ಕೇಳಿದೆಯಲ್ಲವೇ? ಚತುರ್ಮುಖನು ಮೊದಲು ಭಗವಂತನ ನಾಭಿಕಮಲದಿಂದ ಹುಟ್ಟಿದ ಮೇಲೆ ತಾನು ಎಲ್ಲಿದ್ದೇನೆ ಎಂದು ತಿಳಿಯುವುದಕ್ಕಾಗಿ ಜಲದಲ್ಲಿ ಮುಳುಗಿ ನೋಡಿದರೂ ತಿಳಿಯಲಾರದೆ ಪುನಃ ತಾನಿದ್ದ ಸ್ಥಳಕ್ಕೆ ಬಂದು ಜಗತ್ ಸೃಷ್ಟಿಯನ್ನು ಆರಂಭಿಸುವುದು ಹೇಗೆ ಎಂದು ಚಿಂತಾಮಗ್ನನಾಗಿದ್ದನು. ಆಗ ಸಮುದ್ರ ಜಲದಿಂದ ಜಪ ತಪ ಎಂಬ ಎರಡಕ್ಷರಗಳ ಪದವು ಎರಡಾವರ್ತಿ ಉಚ್ಚರಿಸಲ್ಪಟ್ಟಿತು. ಫಸ್ಟ್ ಬಂದಿದ್ದಿದೆ ಅಕ್ಷರಗಳು ಜಪ ತಪ ಎಂಬ ಎರಡಕ್ಷರಗಳ ಪದವು ಎರಡಾವರ್ತಿ ಉಚ್ಚರಿಸಲ್ಪಟ್ಟಿತು ಕೇಳಿಸಿತು. ಆಗಲೂ ಸುತ್ತಮುತ್ತ ವಿಸ್ತಾರವಾದ ಜಲರಾಶಿಯಲ್ಲದೆ ಮತ್ತೊಂದೇನೂ ಇಲ್ಲದಿರುವುದನ್ನು ಕಂಡು ತನ್ನಲ್ಲೇ ತಾನು ಸ್ವಲ್ಪ ಹೊತ್ತು ವಿಚಾರ ನಡೆಸಿ ತಪಸ್ಸು ಮಾಡಬೇಕೆಂದು ನಿಶ್ಚಯಿಸಿಕೊಂಡನು. ತರುವಾಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಅಮೋಘವಾದ ಸಂಕಲ್ಪ ವಿಶಿಷ್ಟನಾಗಿ ಸಕಲ ಲೋಕಗಳನ್ನು ತನಗೆ ಪ್ರಕಾಶಿಸಿಕೊಳ್ಳುವಂತಹ ಬಹುಘನವಾದ ದಿವ್ಯ ತಪಸ್ಸನ್ನು ಸಹಸ್ರ ವರ್ಷಗಳವರೆಗೆ ಮಾಡಿದನು. 1000 ವರ್ಷ ಮಾಡಿದಾರಂತ. ಆಗ ಶ್ರೀಮನ್ನಾರಾಯಣನು ಆತನಿಗೆ ಪ್ರತ್ಯಕ್ಷನಾಗಿ ಮನುಷ್ಯ ಲೋಕವನ್ನು ಹಾಗೆಯೇ ತನಗೆ ನಿವಾಸವಾದ ವೈಕುಂಠ ಲೋಕವನ್ನು ದೃಗ್ಗೋಚರವಾಗುವಂತೆ ಅನುಗ್ರಹಿಸಿದನು. ಆ ವೈಕುಂಠದ ಮಹಾವೈಭವವನ್ನು ಕುರಿತು ಏನೆಂದು ಹೇಳೋಣ? ಅದಕ್ಕಿಂತಲೂ ಉತ್ಕೃಷ್ಟವಾದ ಸ್ಥಾನವು ಮತ್ಯಾವುದೂ ಇಲ್ಲ. ಅಲ್ಲಿ ಅವಿದ್ಯೆಯಾಗಲಿ ಕರ್ಮವಾಸನೆಯಾಗಲಿ ಪ್ರಕೃತಿ ಸಂಬಂಧವಾಗಲಿ ಅಹಂಕಾರ ಮಮಕಾರಗಳಿಂದ ಉಂಟಾಗುವ ಬುದ್ಧಿ ಮೋಹವಾಗಲಿ ಲೇಷ ಮಾತ್ರವೂ ಇಲ್ಲ. ನಿತ್ಯಮುಕ್ತರಿಗೆ ಅದೇ ನಿವಾಸ ಸ್ಥಾನವು. ಅಲ್ಲಿ ಆಧ್ಯಾತ್ಮಿಕಾದಿ ಯಾವ ತಾಪತ್ರಯಗಳೂ ಇಲ್ಲ. ಅಜ್ಞಾನ, ಭಯ, ರಜಸ್ತಮೋಗುಣಗಳು ಇವುಗಳ ಸೋಂಕೇ ಇಲ್ಲ. ಅಲ್ಲಿ ಕೇವಲ ಸತ್ವಗುಣ ಒಂದೇ ಪ್ರಧಾನವಾಗಿರುವುದು. ಅಲ್ಲಿರುವ ನಿತ್ಯಮುಕ್ತರು ದೇವಾಸುರರಿಂದಲೂ ಪೂಜಿಸಲ್ಪಡುವವರು. ಅನಿತ್ಯ ಮುಕ್ತರು ಭಗವಂತನ ಸಮಾನವಾದ ರೂಪವನ್ನು ಹೊಂದಿ ಚತುರ್ಭುಜಗಳಿಂದಲೂ ಅತ್ಯುತ್ತಮವಾದ ರತ್ನಾಭರಣಗಳು, ಕಿರೀಟ ಕುಂಡಲಗಳು, ವನಮಾಲಿಕೆಗಳು ಇವುಗಳಿಂದಲೂ ದಿವ್ಯ ಪೀತಾಂಬರಧಾರಿಲಾಗಿ ಶೋಭಿಸುತ್ತಿರುವವರು. ಅಮುಕ್ತರು ಅಲ್ಲಿರುವ ನಿತ್ಯಮುಕ್ತರು ಅಮುಕ್ತರು ನಿತ್ಯಮುಕ್ತರು
ಅನಿತ್ಯ ವೈಕುಂಠದಲ್ಲಿರುವಂತ ನಿತ್ಯ ಆ ಮುಕ್ತರು ಆ ಯಾವಾಗ ನಿತ್ಯ ಚತುರ್ಭುಜ ಮುಕ್ತರು. ಮುಕ್ತರು. ವೈಕುಂಠದಲ್ಲಿ ದೇವ್ರ ಸ್ವರೂಪನೇ ಎಲ್ಲ, ದೇವ್ರು ಹೇಗಿರ್ತಾನೆ ಹಾಗೆ ಇಟ್ಬಿಡ್ತಾರಂತೆ. ಆ ಮಹಾಮಹಿಮೆಯರು ದಿವ್ಯ ವಿಮಾನಗಳಲ್ಲಿ ಕುಳಿತು ದಿವ್ಯಕಾಂತಿಯಿಂದ ಮಿಂಚಿನಂತೆ ಹೊಳೆಯುತ್ತಾ ಅಂತರಿಕ್ಷದಲ್ಲಿ ಸಂಚರಿಸುತ್ತಿರುವವರು. ಮಹಾಲಕ್ಷ್ಮೀ ದೇವಿಯು ಭೂದುರ್ಗಾ ದೇವಿಯರೊಂದಿಗೆ ಪರಮಾತ್ಮನ ಪಾದಸೇವೆಯಲ್ಲಿ ತೊಡಗಿ ದಿವ್ಯ ಮಂಗಳ ವಿಗ್ರಹದಿಂದ ಪ್ರಕಾಶಿಸುತ್ತಿರುವವಳು. ಆಗಾಗ ಆ, ಆಗಾಗ ದಿವ್ಯ ಮಂಜುಳ ಸ್ವರೂಪದಿಂದ ಆ ಪರಮಾತ್ಮನ ಅಗಾಧ ಮಹಿಮೆಗಳನ್ನು ಗಾಯನ ಮಾಡುತ್ತಿರುವವಳು. ಹೀಗೆ ಆ ಪರಮಧಾಮವು ಸಾಕ್ಷಾತ್ ಶ್ರೀ ಲಕ್ಷ್ಮೀನಾರಾಯಣರಿಗೆ ನಿವಾಸ ಸ್ಥಾನ ಆಗಿರುವುದು. ಅದಕ್ಕಿಂತಲೂ ಉತ್ತಮವಾದ ಸ್ಥಾನ ಉಂಟೆ? ಅಲ್ಲಿರುವರಿಗಿಂತಲೂ ಭಾಗ್ಯಶಾಲಿಗಳುಂಟೆ? ಇಂತಹ ಲೋಕವು ದೃಷ್ಟಿಗೆ ಗೋಚರವಾದೊಡನೆಯೇ ಬ್ರಹ್ಮದೇವನು ಪರಮಾನಂದ ಭರಿತನಾಗಿ ಯವೆಯಿಕ್ಕದ ಕಣ್ಣುಗಳಿಂದ ನೋಡುತ್ತಲಿದ್ದನು. ದಿವ್ಯ ಪೀತಾಂಬರಧಾರಿಯಾಗಿ ಚತುರ್ಭುಜಗಳಿಂದ ಒಪ್ಪುತ್ತಾ ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿ ದಿವ್ಯ ಕಿರೀಟಿ ಕುಂಡಲಾದಿಗಳಿಂದ ಅಲಂಕೃತನಾಗಿ ಮಂದಹಾಸಯುಕ್ತವಾದ ಮುಖ ಕಮಲದಿಂದ ಕೃಪಾಕಟಾಕ್ಷದಿಂದ ಭಕ್ತವರ್ಗವನ್ನು ಅನುಗ್ರಹಿಸುತ್ತಾ ಇದ್ದ ಆ ದಿವ್ಯಸುಂದರ ವಿಗ್ರಹವನ್ನು ಎಷ್ಟು ನೋಡಿದರೂ ತೃಪ್ತಿ ಇಲ್ಲದೆ ಬ್ರಹ್ಮದೇವನು ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಿದ್ದನು. ಆತನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಅವಿರಳವಾಗಿ ಸುರಿಯುತ್ತಿದ್ದಿತ್ತು. ಸರ್ವ ಅವಯವಗಳು ರೋಮಾಂಚಗೊಂಡವು. ಆಗ ಉಂಟಾದ ಆನಂದೋದ್ರೇಕದಿಂದ ಬ್ರಹ್ಮದೇವನು ಆ ಭಗವಂತನ ಪಾದಾರ ಬಿಂದುಗಳನ್ನು ಹಿಡಿದು ನಮಸ್ಕರಿಸಿದನು. ಆಗ ಪರಮ ಕಾರುಣ್ಯ ನಿಧಿಯಾದ ಆ ಪರಮಾತ್ಮನು ಬ್ರಹ್ಮದೇವನನ್ನು ಕೈಪಿಡಿದು ಮೇಲಕ್ಕೆತ್ತಿ, ಎಲೈ ಬ್ರಹ್ಮದೇವನೇ, ನೀನು ನನ್ನಿಂದ ಉಪದೇಶಿಸಲ್ಪಟ್ಟ ವೇದಗಳನ್ನು ಹೃದಯದಲ್ಲಿ ಧರಿಸಿ ನನ್ನ ಆಜ್ಞೆಯಿಂದ ಜಗತ್ತನ್ನು ಸೃಷ್ಟಿಸುವ ಕಾರ್ಯದಲ್ಲಿ ಉದ್ಯುಕ್ತನಾಗಿ ಬಹುಕಾಲ ತಪಸ್ಸು ಮಾಡಿದುದು ನನಗೆ ಪರಮ ಹರ್ಷವನ್ನುಂಟು ಮಾಡಿದೆ. ಲೋಕಕ್ಕೆ ಆದರ್ಶವಾಗಿರುವ ಹಾಗೆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನೀನು ಮಾಡಿದ ತಪಸ್ಸಿಗೆ ಫಲರೂಪವಾಗಿ ನೀನು ಇಂದು ನೋಡಿದ ನನ್ನ ಈ ರೂಪವು ಕೇವಲ ಡಂಬಕ್ಕಾಗಿ ಕಪಟ ವೇಷದಿಂದ ಆರಾಧಿಸುವ ಕುತ್ಸಿತ ಯೋಗಿಗಳಿಗೆ ಎಂದೂ ಲಭಿಸದು. ಜಪ ತಪ ಎಂಬ ಎರಡು ಅವ್ಯಕ್ತ ಶಬ್ದಗಳಿಂದ ಪ್ರೇರಿತನಾಗಿ ನೀನು ಮಾಡಿದ ಮಹಾಘನವಾದ ತಪಸ್ಸಿಗಿಂತಲೂ ಕಾರ್ಯಸಿದ್ಧಿಗೆ ಮಹತ್ತಾದ ಸಾಧನವು ಮತ್ತೊಂದಿಲ್ಲ. ನಾನೇ ತಪಸ್ವರೂಪನು. ತಪಸ್ಸಿನಿಂದಲೇ ನಾನು ನನ್ನನ್ನು ಈ ಪ್ರಪಂಚ ರೂಪನಾಗಿ ತೋರ್ಪಡಿಸಿಕೊಳ್ಳುವನು. ಇದನ್ನು ಸಂಹರಿಸಲಿಕ್ಕೂ ತಪಸ್ಸೇ ಸಾಧನವಾಗುವುದು. ಇಂತಹ ಅಗಾಧವಾದ ಲೋಕದ ರಕ್ಷಣ ಕಾರ್ಯವು ತಪಸ್ಸಿನಿಂದಲೇ ಸಿದ್ಧಿಸುವುದು. ತಪಸ್ಸೇ ವೀರ್ಯಯುಕ್ತ ಮಹಾಶಕ್ತಿ ಎಂದು ತಿಳಿ. ಅದನ್ನು ಆಧಾರವಾಗಿಟ್ಟುಕೊಂಡೇ ನೀನು ಸೃಷ್ಟಿ ಕಾರ್ಯವನ್ನು ಜಯಪ್ರದವಾಗಿ ನೆರವೇರಿಸು ಎಂದು ಆಜ್ಞಾಪಿಸಿದನು. ಆಗ ಬ್ರಹ್ಮದೇವನು ಸಮಸ್ತ ಪ್ರಾಣಿಗಳ ಹೃದಯದಲ್ಲಿ ಅಂತರ್ಯಾಮಿಯಾಗಿರುವ ಎಲೆ ದೇವೋತ್ತಮ ದೇವತಾ ಸಾರ್ವಭೌಮನೇ, ನೀನು ಸಕಲ ಪ್ರಾಣಿಗಳ ಇಂದ್ರಿಯ ವ್ಯಾಪಾರಗಳನ್ನು ಪ್ರತ್ಯಕ್ಷದಲ್ಲಿ ಕಂಡುಕೊಳ್ಳಬಲ್ಲ ಮಹಾಪ್ರಭುವು. ಕರ್ಮ ಸಂಬಂಧವಾದ ಪ್ರಾಕೃತ ದೇಹವಿಲ್ಲದಿದ್ದರೂ ದಿವ್ಯಾತ್ಮ ಸ್ವರೂಪದಿಂದ ಶೋಭಿಸುವ ಹೇಳಲಳೆಯವಿಲ್ಲದ ಮಹಾಮಹಿಮನು ನೀನು. ಚೇತನಾಚೇತನಗಳ ವಸ್ತುಗಳ ಸ್ವರೂಪವನ್ನು ನಿನ್ನ ಮತ್ತೊಂದು ರೂಪವೆಂದು ತಿಳಿದುಕೊಳ್ಳುವುದವರ ರಹಸ್ಯವನ್ನು ಸತ್ಯಸಂಕಲ್ಪನಾದ ನೀನು 25 ತತ್ವಗಳೆಂಬ ಶಕ್ತಿಗಳನ್ನು ಉಪಕರಣವಾಗಿ ಕೈಗೊಂಡು ತನ್ಮೂಲಕ ಪ್ರಪಂಚರೂಪವಾಗಿ ಕಾಣಿಸಿಕೊಳ್ಳುವುದರ ರಹಸ್ಯವನ್ನು ನನಗೆ ತಿಳಿಸಬೇಕು. ನೀನು ಕೇವಲ ನಿನ್ನ ಲೀಲಾರೂಪವಾಗಿ ಈ ಜಗತ್ತನ್ನು ಸೃಷ್ಟಿಸುವುದು, ವಿನಾಶಗೊಳಿಸುವುದು ಮತ್ತು ಅಚಿಂತನೀಯ ಶಕ್ತಿಯಿಂದ ಅದನ್ನು ರಕ್ಷಿಸುತ್ತಿರುವುದು ಪರಮಾಶ್ಚರ್ಯಕರವಾಗಿದೆ. ನಿನ್ನ ಈ ವಿಚಿತ್ರ ಲೀಲೆಯನ್ನು ಯಥಾವತ್ತಾಗಿ ತಿಳಿಯುವ ಸಾಮರ್ಥ್ಯವನ್ನು ನನಗೆ ಅನುಗ್ರಹಿಸು. ನಿನ್ನ ಆಜ್ಞೆಯಿಂದ ಈ ಸೃಷ್ಟಿ ಕಾರ್ಯದಲ್ಲಿ ತೊಡಗಿ ಇದನ್ನು ನಿರ್ವಹಿಸುತ್ತಿದ್ದರೂ ಇದರಿಂದ ನನ್ನಲ್ಲಿ ಕರ್ತೃತ್ವಾಭಿಮಾನವು, ಅಹಂಕಾರ ಮಮಕಾರಗಳು ಉಂಟಾಗದಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಆಗ ಪರಮಾತ್ಮನು, ವತ್ಸ ಚತುರ್ಮುಖ, ನನ್ನ ಅನುಗ್ರಹದಿಂದ ಸೃಷ್ಟಿ ಸ್ಥಿತಿ ಸಂಹಾರ ರೂಪವಾದ ನನ್ನ ದಿವ್ಯ ಲೀಲೆಗಳು ನಾನು ಯಾವ ಕಾಲದಲ್ಲಿ ಯಾವ ಕರ್ಮಗಳನ್ನು ನಡೆಸುವನು ಅವುಗಳ ನೈಜ ಸ್ವರೂಪವು ನಿನಗೆ ಸ್ಪಷ್ಟವಾಗಿ ತಿಳಿಯುವವು. ಚೇತನಾಚೇತನಗಳಿಂತಲೂ ವಿಲಕ್ಷಣವಾದ ಯಾವ ಪರವಸ್ತು ಉಂಟೋ ಅದೇ ನಾನೆಂದು ತಿಳಿ. ಸೃಷ್ಟಿಗೆ ಮೊದಲು ನಾಮರೂಪ ವಿಭಾಗಗಳಿಲ್ಲದೆ
ಸಮಿಷ್ಟಿ ರೂಪದಿಂದ ಪ್ರಕೃತಿ ಪುರುಷವನನ್ನು ಶರೀರವಾಗಿ ಧರಿಸಿದ್ದವನು ಸೃಷ್ಟಿಕಾಲದಲ್ಲಿ ನಾಮರೂಪ ವಿಭಾಗಗಳಿಂದ ತೋರುವ ಪ್ರಕೃತಿ ಪುರುಷರನ್ನು ಶರೀರವಾಗಿ ಧರಿಸಿರುವನು. ಸಮಸ್ತ ಜಗತ್ತನ್ನು ಉಪಸಂಹಾರ ಮಾಡಿ ಕೊನೆಗೆ ನಿಲ್ಲತಕ್ಕವನು ನಾನೇ ಎಂದು ತಿಳಿ. ಕಾರ್ಯಕಾರಣಾವಸ್ಥೆಗಳೆರಡರಲ್ಲೂ ಪ್ರಕೃತಿ ಪುರುಷನನ್ನೇ ನಾನು ಶರೀರವಾಗಿ ಹೊಂದಿರುತ್ತೇನೆ. ಆದರೂ ಶರೀರಭೂತಗಳಾದ ಚೇತನದಲ್ಲಿರುವ ಅಜ್ಞಾತ್ವಾದಿ ದೋಷಗಳಾಗಲಿ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥಾಭೇದಗಳಾಗಲಿ ನನಗೆ ಉಂಟಾಗಲಾರವು. ಜೀವ ಪ್ರಕೃತಿಗಳೆರಡನ್ನು ಶರೀರ ರೂಪವಾಗಿ ಹೊಂದಿದ್ದರೂ ನನ್ನಲ್ಲಿ ಜೀವನಿಗುಂಟಾಗುವ ಅಜ್ಞತೆ ಶೋಕ ಮೋಹಾದಿ ದೋಷಗಳು ಉಂಟಾಗಲಾರವು. ಚೇತನ ಮತ್ತು ಅಚೇತನ ಇವೆರಡು ವಿರುದ್ಧ ಧರ್ಮವುಳ್ಳ ಎರಡು ವಸ್ತುಗಳು. ಈ ವಿರುದ್ಧ ಧರ್ಮದ ಎರಡು ವಸ್ತುಗಳು ಪರಸ್ಪರ ಹೊಂದಿಕೊಂಡಿರಲಾರವು. ಆದರೆ ನಾನು ಆ ವಿರುದ್ಧ ಧರ್ಮದ ಎರಡೂ ವಸ್ತುಗಳ ಒಳಹೊಕ್ಕು ಅವುಗಳ ದೋಷಗಳಿಂದ ಅಂಟದೆ ಅವುಗಳನ್ನು ಪೋಷಿಸುವನು. ಚೇತನಗಳಲ್ಲಿ ವ್ಯಾಪ್ತನಾಗಿದ್ದರೂ ಘಟ ಮುಂತಾದ ವಸ್ತುಗಳೊಳಗಿದ್ದ ಆಕಾಶ ವಾಯು ತೇಜಸ್ಸು ಮೊದಲಾದ ಭೂತಗಳಿಗೆ ಘಟದ ನಾಶದಲ್ಲಿ ಹೇಗೆ ಯಾವ ವಿಕಾರವೂ ಉಂಟಾಗಲಾರದೋ ಹಾಗೆಯೇ ಆಯಾ ವಸ್ತುಗಳಲ್ಲಿರುವ ನಾನು ಅವುಗಳ ವಿವಿಧಾವಸ್ಥೆಗಳೊಂದಿಗೆ ಸಂಬಂಧವಿಲ್ಲದೆ ಅಲಿಪ್ತನಾಗಿರುವನು. ಚೇತನಗಳ ಅಂತರ್ಯಾಮಿಯಾಗಿದ್ದರೂ ಅವುಗಳ ಒಳಗೂ ಹೊರಗೂ ವ್ಯಾಪಿಸಿರುವವನು. ಅಪ್ರಮೇಯನಾದ ನನ್ನ ಸ್ವರೂಪವನ್ನು ಸರ್ವಜ್ಞತ್ವ ಶಕ್ತಿತ್ವಗಳನ್ನು ಸೃಷ್ಟಿ ಸ್ಥಿತಿ ಸಂಹಾರ ರೂಪವಾದ ನನ್ನ ಲೀಲೆಗಳನ್ನು ತಿಳಿದೆಯಲ್ಲವೇ. ಬ್ರಹ್ಮದೇವ, ನನ್ನ ಸ್ವರೂಪವು ವಿಕಾರ ಹೊಂದದೆ ಯಾವಾಗಲೂ ಒಂದೇ ವಿಧವಾಗಿರುವುದು. ಇದರಿಂದ ಜೀವ ಪ್ರಕೃತಿಗಳೆರಡಕ್ಕಿಂತ ವಿಲಕ್ಷಣವೆನ್ನಿಸಿಕೊಂಡುವುದು. ಜೀವಾತ್ಮನಿಗೂ ಪರಮಾತ್ಮನಾದ ನನಗೂ ಇರುವ ಮುಖ್ಯ ವ್ಯತ್ಯಾಸವನ್ನು ಹೇಳುವೆನು ಕೇಳು. ನಾನು ಸಮಸ್ತ ವಸ್ತುಗಳಲ್ಲೂ ವ್ಯಾಪ್ತನಾಗಿರತಕ್ಕವನು. ಜೀವಾತ್ಮನಾದರೂ ಅಣುಮಾತ್ರನಾಗಿ ಏಕದೇಹದಲ್ಲಿ ಮಾತ್ರ ಇರತಕ್ಕವನು. ನಾನು ಮಾತ್ರವಲ್ಲ, ಅಚೇತನವಾದ ಪ್ರಕೃತಿಯು ನನ್ನಂತೆಯೇ ಎಲ್ಲ ಕಡೆಯೂ ವರ್ತಿಸತಕ್ಕುದಾಗಿರುವುದು. ಇದನ್ನು ಈ ಉದಾಹರಣೆಯಿಂದ ಬಹು ಸುಲಭವಾಗಿ ತಿಳಿಯಬಹುದು. ಘಟಕ್ಕಾಗಿ ಉಪಯೋಗವಾಗಬೇಕಾದ ಮಣ್ಣು ಮೊದಲು ಮದ್ದೆಯಾಗಿದ್ದು ಆಮೇಲೆ ಘಟರೂಪವನ್ನು ಹೊಂದಿ ನಂತರ ಒಡೆದು ಚೂರು ಚೂರಾಗಿ ಮಣ್ಣಾಗಿ ಕೊನೆಗೆ ಧೂಳಾಗಿ ಹಾರಿ ಹೋಗುವುದಲ್ಲವೇ. ಹೀಗೆ ಪ್ರಕೃತಿಯು ಹೊಂದುವ ವಿಕಾರಗಳಂತಲ್ಲದೆ ನನ್ನ ಸ್ವರೂಪವು ಸರ್ವದಾ ವಿಕಾರ ಶೂನ್ಯವಾಗಿರುವುದು. ಈ ಅಖಂಡ ವಿಶ್ವದಲ್ಲೂ ನನ್ನ ಹೊರತಾದ ಬೇರೊಂದು ವಸ್ತುವಿಲ್ಲ ಎಂಬ ರಹಸ್ಯವನ್ನು ಮಾತ್ರ ನೀನು ಯಾವಾಗಲೂ ಮರೆಯದಿದ್ದಲ್ಲಿ ನಿನಗೆ ಮೋಹ ಮಮತೆ ಅಹಂಕಾರಗಳ ಸೋಂಕೆ ಉಂಟಾಗಲಾರದು. ಈ ಮೂಲ ಸೂತ್ರವನ್ನು ಇಟ್ಟುಕೊಂಡು ಸೃಷ್ಟಿ ಕಾರ್ಯವನ್ನು ನಡೆಯಿಸು. ರುದ್ರನು ಕೂಡ ಈ ವಿಚಾರವನ್ನು ದೃಢವಾಗಿ ಗ್ರಹಿಸಿದ್ದ ಪಕ್ಷದಲ್ಲಿ ಅವನಿಗೆ ಅಹಂಕಾರ ಮಮಕಾರಗಳ ಸೋಂಕು ಉಂಟಾಗದೆ ಲಯ ಕಾರ್ಯವನ್ನು ನಡೆಯಿಸುವ ಸಾಮರ್ಥ್ಯ ಉಂಟಾಗುವುದು. ಹೀಗೆಂದು ಮೂಲ ಭಾಗವತಾರ್ಥವನ್ನು ಬ್ರಹ್ಮದೇವನಿಗೆ ಉಪದೇಶಿಸಿ ಕರ್ಮ ಸಂಬಂಧಿಗಳಿಂದ ಅಂಟದವನು, ಉತ್ಪತ್ತಿ ನಾಶರಹಿತನು, ಆಶ್ರಿತರ ಸಕಲ ಪಾಪಗಳನ್ನು ಪರಿಹರಿಸುವ ಮಹಾಮಹಿಮನು, ಆಗ ಭಗವಂತನು ಬ್ರಹ್ಮನು ನೋಡುತ್ತಿದ್ದಂತೆಯೇ ತನ್ನ ನಿವಾಸ ಸ್ಥಾನವಾದ ಆ ವೈಕುಂಠ ಲೋಕದೊಡನೆ ಅದೃಶ್ಯನಾಗಿ ಬಿಟ್ಟನು. ತರುವಾಯ ಬ್ರಹ್ಮದೇವನು ಸ್ವಲ್ಪ ಹೊತ್ತು ಶ್ರೀಮನ್ನಾರಾಯಣನ ಮಹಾಮಹಿಮೆಯನ್ನು ಮನಸ್ಸಿನಲ್ಲೇ ಅತ್ಯಂತ ಭಕ್ತ ವಿಶಿಷ್ಟನಾಗಿ ಧ್ಯಾನಿಸುತ್ತಾ ಕೈ ಮುಗಿದುಕೊಂಡು ನಿಂತಿದ್ದನು. ತರುವಾಯಿ ಭಗವಂತನಿಂದ ಆಜ್ಞಾಪ್ತನಾದನಂತೆ ದೇವ ಮನುಷ್ಯಾದಿ ಸಮಸ್ತ ಪ್ರಾಣಿಗಳನ್ನು ಸಮಸ್ತ ಪ್ರಪಂಚವನ್ನು ಪೂರ್ವಕಾಲದಲ್ಲಿ ಇದ್ದಂತೆಯೇ ಪುನಃ ಸೃಷ್ಟಿಸಿದನು. ಮತ್ತು ಹಾಗೆ ತಾನು ಸೃಷ್ಟಿಸಿದ ಪ್ರಪಂಚಕ್ಕೆ ಯಾವ ವಿಧದಿಂದ ಹಿತವನ್ನುಂಟು ಮಾಡಬಹುದೆಂದು ಚಿಂತಿಸಿ ಅದಕ್ಕಾಗಿಯೂ ಮಹತ್ತಾದ ತಪಸ್ಸನ್ನು ಮಾಡತೊಡಗಿದನು. ಆಗಲೇ ನಾರದ ಮಹರ್ಷಿಯು ಬಂದು ಬ್ರಹ್ಮದೇವನನ್ನು ಕಂಡು ಭಕ್ತಿಪೂರ್ವಕ ಪರಿಚರ್ಯ ಮಾಡುತ್ತಾ ಆತನು ಯಾರನ್ನು ಕುರಿತು ತಪಸ್ಸು ಮಾಡುವುದು ಎಂದು ಪ್ರಶ್ನಿಸಿದ್ದು. ಆಗ ಬ್ರಹ್ಮದೇವನು ಆ ದೇವಮುನಿಯ ವಿಷಯದಲ್ಲಿ ದಯಾಮಯನಾಗಿ
ತಾನು ವಿಷ್ಣುವಿನಿಂದ ಚತುಶ್ಲೋಕಿ ಭಾಗವತ ರೂಪದಿಂದ ಕೇಳಿದ್ದ ಭಗವನ್ ಮಹಾತ್ಮ್ಯ ವಿಚಾರಗಳನ್ನೆಲ್ಲ ಆತನಿಗೆ ತಿಳಿಸಿದನು. ಆ ನಾರದರೇ ಸರಸ್ವತಿ ನದಿ ತೀರದಲ್ಲಿ ಕುಳಿತಿದ್ದ ವ್ಯಾಸ ಮಹರ್ಷಿಗಳ ಬಳಿಗೆ ಬಂದು ತಾವು ಬ್ರಹ್ಮದೇವನಿಂದ ಕೇಳಿದ ಭಗವನ್ ಮಹಾತ್ಮ್ಯವನ್ನು ವರ್ಣಿಸಿದುದು. ಅದನ್ನೇ ನನ್ನ ತಂದೆಯಾದ ಶ್ರೀ ವೇದವ್ಯಾಸರು ದಶಲಕ್ಷಣ ಪೂರ್ಣವಾದ ಭಾಗವತ ಗ್ರಂಥವನ್ನಾಗಿ ರಚಿಸಿದರು ಎಂದು ಮುಂತಾಗಿ ಸುಕರು ಪರೀಕ್ಷಿತ್ ರಾಜನಿಗೆ ಹೇಳಿದ ಭಾಗವತಾರ್ಥವನ್ನು ಸೂತರು ಸೌನಕಾದಿ ಮಹರ್ಷಿಗಳಿಗೆ ನಿರೂಪಿಸಿದರು. ಶ್ರೀಕೃಷ್ಣಾರ್ಪಣಮಸ್ತು.